ಮಳೆಗಾಗಿ ಪ್ರಾರ್ಥಿಸಿ ಸಪ್ಲಮ್ಮ ಜಾತ್ರಾ ಮಹೋತ್ಸವ ತಂಬಿಟ್ಟಿನ ಆರತಿ ಬೆಳಗಿದ ಮಹಿಳೆಯರು. ಮಿಟ್ಟೇಮರಿ ತಾಲೂಕಿನ ಜೋಳಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬೋಡಿಕದಿರೇಪಲ್ಲಿ, ನಂಡಂಪಳ್ಳಿ, ಬಂಡಕಿಂದಪಲ್ಲಿ, ವೆಂಕಟಾಪುರ, ಶ್ರೀಧರೋಳ್ಳಪಲ್ಲಿ ಗ್ರಾಮಗಳಲ್ಲಿ ಸಪ್ಲಮ್ಮ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಮಳೆ ಬೆಳೆ ಸಮೃದ್ಧಿಯಾಗಿ ಆಗಲಿ ಎಂದು ಗ್ರಾಮ ದೇವತೆಗಳಿಗೆ ಪೂಜೆ ಸಲ್ಲಿಸುವ ಆಚರಣೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ. ಸಪ್ಲಮ್ಮ, ಮಾರಮ್ಮ, ಮುತ್ತಾಲಮ್ಮ, ಕೊಲ್ಲಾಪುರ ಮಹಾಲಕ್ಷ್ಮಿ, ಸತ್ಯಮ್ಮ, ಗಂಗಮ್ಮ, ಗೊಡ್ಡಮ್ಮ ಶಕ್ತಿ ದೇವತೆಗಳು ನಮ್ಮ ಸಂಸ್ಕೃತಿಯ ಪ್ರತೀಕ. ಜಾತ್ರೆ ನಮ್ಮ ಸಂಸ್ಕೃತಿಯ ಪರಂಪರೆಯ ಪ್ರತೀಕವಾಗಿದ್ದು, ಗ್ರಾಮೀಣ ಪ್ರದೇಶದ ಜನರಲ್ಲಿ ಭಕ್ತಿ, ಏಕತೆ ಮತ್ತು ಸಂಸ್ಕೃತಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇಂತಹ ಜಾತ್ರೆಗಳು ಸಮಾಜದ ಎಲ್ಲಾ ವರ್ಗದ ಜನರನ್ನ ಒಗ್ಗೂಡಿಸುವ ಪವಿತ್ರ ವೇದಿಕೆಗಳಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎನ್ಡಿಎ ಮುಖಂಡರಾದ ಹರಿನಾಥ್ ರೆಡ್ಡಿ, ಜೆಪಿ ಚಂದ್ರಶೇಖರ್ ರೆಡ್ಡಿ, ಪಿಸಿ ನಾರಾಯಣಸ್ವಾಮಿ, ಆನಾಮೂರ್ತಿ, ಲಕ್ಷ್ಮೀನಾರಾಯಣ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹರಿನಾಥ ಬಾಬು ರೆಡ್ಡಿ, ಜಗನ್ನಾಥ, ಚನ್ನಕೇಶ್ವರ ರೆಡ್ಡಿ, ಶ್ರೀನಿವಾಸ, ಕೆಸಿ ವೆಂಕಟರಮಣ, ನಾಗಾರ್ಜುನ, ರವಿಚಂದ್ರ, ವೆಂಕಟಶಿವಪ್ಪ ಸೇರಿದಂತೆ ಹಲವರು ಸಾರ್ವಜನಿಕರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಜಾತ್ರಾ ಮಹೋತ್ಸವ ಕೃತಕ ಯುಗದಿಂದ ಎಲ್ಲಮ್ಮ, ಸಫಲಮ್ಮ, ಗಂಗಮ್ಮ, ಮುತ್ಯಾಲಮ್ಮ 116 ಜನ ಕೃತಕ ಯುಗದಲ್ಲಿ ಈ ಅಕ್ಕ ತಂಗಿಯರು ದಾಯಾದಿಗಳೆಲ್ಲ ಆಚೆ ಬಂದು ನಮ್ಮ ಭಾರತ ದೇಶದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ರೂಪದಲ್ಲಿ, ಒಂದು ಕಡೆ ಎಲ್ಲಮ್ಮ, ಇನ್ನೊಂದು ಕಡೆ ಸಫಲಮ್ಮ, ಇನ್ನೊಂದು ಕಡೆ ಗಂಗಮ್ಮ, ಇನ್ನೊಂದು ಕಡೆ ಮುತ್ಯಾಲಮ್ಮ, ಈ ರೀತಿ 116 ಜನ ಹೆಣ್ಣುಮಕ್ಕಳು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕಂತ ಬಂದು ಇಲ್ಲಿ ಸೇರಿಕೊಂಡಿದ್ದರು. ಅವರ ಪ್ರಯುಕ್ತ ಇವತ್ತು ಜಾತ್ರಾ ಮಹೋತ್ಸವ, ಇವತ್ತು 5 ಊರುಗಳೆಲ್ಲ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಜಾತ್ರಾ ಮಹೋತ್ಸವ ಮಾಡಿದ್ದೀವಿ. ಇಲ್ಲಿ ಜಾತಿ, ಮತ, ಕುಲ, ಗೋತ್ರ ಏನೂ ಇಲ್ಲ, ಸರ್ವಧರ್ಮಗಳ ಸಮಾನತೆ ಎಲ್ಲ ಕಾಲಕ್ಕೂ ಶ್ರೇಷ್ಠ ಅಂತ ಏನು ಸ್ವಾಮಿ ವಿವೇಕಾನಂದ ಹೇಳಿದರು, ಆ ಮಾತು ನಾವು ನೋಡಬೇಕಂದ್ರೆ ಈ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ, ನಮ್ಮ ಬೋಡಿಕದಿರೇಪಲ್ಲಿನಲ್ಲಿ, ಈ ಊರಲ್ಲಿ ನೋಡೋದಕ್ಕೆ ಒಂದು ಸಾಧ್ಯ ಇದೆ ಅಂತ ಹೇಳ್ತಾ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ರಾಜಣ್ಣವ್ರು ಹೇಳಿದರು, ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಏನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಭಾವಮೈದನಾದಂಥ ನಮ್ಮ ಸುದರ್ಶನ್ ನಾಯ್ಡು ಅವರಪ್ಪ ನನಗೆ ಒಳ್ಳೆಯ ಆತ್ಮೀಯ. ಈಗ ಅವರು ಇಲ್ಲದೇ ಇರುವ ಒಂದು ಸಂಕಟ ನಿವಾರಣೆ ಇವತ್ತಾಗಿದೆ ಇವ್ರ ಮನೆಗೆ ಬಂದ ಮೇಲೆ. ಇದಕ್ಕೆಲ್ಲ ಕಾರಣರಾದಂತಹ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನಿವತ್ತು ನಮ್ಮ ಮಿಟ್ಟೇಮರಿ ಹೋಬಳಿಯ ನಂಡಂಪಲ್ಲಿ ಸಪ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು 5 ಗ್ರಾಮದ ಎಲ್ಲ ರೈತಾಪಿ ವರ್ಗದವರು ಒಂದು ಸಾಮೂಹಿಕವಾಗಿ ಶಾಂತಿ ನೆಮ್ಮದಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಿ, ಆ ಜಾತ್ರೆಯ ಅಂಗವಾಗಿ ಎಲ್ಲ ಅವರ ಸ್ನೇಹಿತರಿಗೂ, ಕುಟುಂಬದ ಸದಸ್ಯರಿಗೂ ಮತ್ತು ಎಲ್ಲ ಜನಪದರಿಗೆ ಕರೆದು ವಿಶೇಷವಾಗಿ ಆ ಸಪ್ಲಮ್ಮ ದೇವಿಯ ಹೆಸರಲ್ಲಿ ಮಾಂಸದ ಊಟವನ್ನು ಔತಣವನ್ನು ಕೂಡ ಏರ್ಪಡಿಸಿದರೆ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಪ್ರಾಂತದ 5 ಗ್ರಾಮದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಸಪ್ಲಮ್ಮ ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ಆಚರಿಸಿದೆ. ಆ ತಾಯಿ ಎಲ್ಲರಿಗೂ ಒಳ್ಳೆಯ ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಮಳೆ ಬೆಳೆ ಆಗಿ ಶಾಂತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಬೇಡ್ಕೊಳ್ತೀವಿ.